Thank you so much for watching this video. And ಇವಾಗ ನಾವು ನೋಡ್ತಾ ಇರೋದು ಚೈನ್ ಸ್ಟೋನ್ ಔಟ್ಲೈನ್ ವರ್ಕ್. ಆಲ್ರೆಡಿ ಬಾರ್ಡರಲ್ಲಿ ನಾವು ಶುಗರ್ ಬೀಡ್ಸ್ ಚೈನ್ 4mm ಬೀಡ್ಸ್ ಶುಗರ್ ಬೀಡ್ಸ್ ಮಾಡಿದ್ದೀವಿ. ಇವಾಗ ಮೇಲೆ ಒಂದು ಚೈನ್ ಔಟ್ಲೈನ್ ಮಾಡ್ತಾ ಇದ್ದೀವಿ. ಚೈನ್ ಸ್ಟೋನ್ನ ಒಂದು ಸ್ಟಿಚ್ ಹಾಕಿ ನೆಕ್ಸ್ಟ್ ಇನ್ನೊಂದು ಸ್ಟಿಚ್ ಅದಕ್ಕೆ ಸೆಂಟರಲ್ಲಿ ಗ್ಯಾಪಲ್ಲಿ ಇರೋದ್ರಲ್ಲಿ ಇನ್ನೊಂದು ಸ್ಟಿಚ್ ಹಾಕಿ ಪ್ಲೇಸ್ ಮಾಡಿ ಇದು ಚೈನ್ ಸ್ಟಿಚ್ ಔಟ್ಲೈನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮ್ದು ಆರಿ ವರ್ಕ್ ಆಫ್ಲೈನ್ ಕ್ಲಾಸಸ್ ನಡೀತಾ ಇದೆ. ನಿಮ್ಗೆ ಯಾರಿಗಾದ್ರೂ ಆರಿ ವರ್ಕ್ ಆಫ್ಲೈನಲ್ಲಿ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಬಯೋ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಇರುತ್ತೆ, ನೀವು ಅದಕ್ಕೆ DM ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಈ ಚೈನ್ ರೋಲಿಂದ ತಗೊಂಡು ಈ ಚೈನ್ನ ಔಟ್ಲೈನ್ ಚೈನ್ ಸ್ಟಿಚ್ ಔಟ್ಲೈನ್ ನಾವು ಮಾಡ್ಕೋಬೋದು. ಈ ಚೈನ್ ಸ್ಟಿಚ್ ಮಾಡುವಾಗ ನಾವು ನೀಡಲ್ಸ್ ಬಂದ್ಬಿಟ್ಟು ಆರಿ ನೀಡಲ್ಲೂ ಯೂಸ್ ಮಾಡ್ಬೋದು, ಬೀಚ್ ನೀಡಲ್ಲೂ ಯೂಸ್ ಮಾಡ್ಬೋದು. ಇವಾಗ ನಿಮ್ಮ ಬೀಚ್ ನೀಡಲ್ ತಿಕ್ಕಾಗಿದ್ದರೆ ಬೀಚ್ ನೀಡಲ್ ಯೂಸ್ ಮಾಡ್ಬೋದು. ನಿಮ್ಮ ಬೀಚ್ ನೀಡಲ್ ಸ್ವಲ್ಪ ತಿನ್ನಾಗಿದ್ದರೆ ನೀವು ಸಿಂಗಲ್ ದಾರ್ ಆರಿ ನೀಡಲ್ ಅದನ್ನು ನೀವು ಈ ಥ್ರೆಡ್ಡಲ್ಲಿ ಯೂಸ್ ಮಾಡ್ಬೋದು. ಸ್ಟಿಚ್ ಮಾಡೋದು ಬಂದ್ಬಿಟ್ಟು ನಾರ್ಮಲ್ ಥ್ರೆಡ್, ನಾರ್ಮಲ್ ಟೈಲರಿಂಗ್ ಥ್ರೆಡ್ ಇದೆಲ್ಲ ಆ ಟೈಲರಿಂಗಲ್ಲಿ ಅದು ಥ್ರೆಡ್ಡಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಥರ ವಾಯ್ಸ್ ಓವರ್ ವೀಡಿಯೋಸ್ ನಿಮ್ಗೆ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಡೈಲಿ ಈ ಥರ ವೀಡಿಯೋಸ್ ಅಪ್ಡೇಟ್ ಆಗುತ್ತೆ ನಿಮಗೆ. ನೋಡಿ ಹಾಗೆ ನಾವು ಆ ಸ್ಟಿಚ್ನ ಲೈನಾಗಿ ಮಾಡ್ಕೊಂಡು ಬಂದರೆ ಚೈನ್ ಸ್ಟಿಚ್ ಔಟ್ಲೈನ್ ಥರ ಬರುತ್ತೆ. ಅದು ಎಲ್ಲ ಗ್ಯಾಪಲ್ಲೂ ಒಂದೊಂದು ಸ್ಟಿಚ್ ಆಗಬೇಕು, ಆವಾಗಲೇ ಅದು ಸ್ಟ್ರಾಂಗ್ ಆಗಿರುತ್ತೆ.